ಸಿಗದ ರೀತಿಯಲ್ಲಿ ಎಸಗಾರಿಕೆಯನ್ನ ಮಾಡ್ತಾ ಇರುವಂತ ಆಟಗಾರ ಲೈನ್ ಅಂಡ್ ಲೆಂತ್ ಅನ್ನ ಕಾಪಾಡಿಕೊಳ್ತಾ ಇದ್ದಾರೆ. ಈ ಬಾರಿ ಶರವೇಗದ ಎಸೆತಗಾರಿಕೆ ಕಣ್ಮುಚ್ಚಿ ತೆರೆಯುವುದರ ಒಳಗೆ ಎಸೆತ ಬಂದು ಸಾಗುತ್ತಾ ಇದೆ. ದಾಂಡಿಗರನ್ನ ವಂಚಿಸುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂತ ಎಸೆತಗಾರಿಕೆ. ಬಾರಿ ಮತ್ತೊಮ್ಮೆ ಬೆರಸಿನ ಹೊಡೆತವನ್ನು ದಾಖಲಿಸಿದ್ರು. ನಂಬಲು ಅಸಾಧ್ಯ ರೀತಿಯಲ್ಲಿ ಬಹಳಷ್ಟು ಮನೋಭಾವಕ ರೀತಿಯ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಹಿಮ್ಮುಖವಾಗಿ ಓಡಿ ಹಿಡಿಯುವ ಪ್ರಯತ್ನದ ನಡುವೆ ಮನೋಮೋಹಕ ರೀತಿಯ ಕ್ಯಾಚ್ ಈ ಬಾರಿ ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಮೇಲ್ಗೈಯನ್ನ ಸಾಧಿಸ್ತಾ ಇದೆ. ಹೊಡೆತ ಬಹಳಷ್ಟು ಉತ್ತಮವಾಗಿತ್ತು, ಆದರೆ ಎದುರಾಳಿ ತಂಡದ ಪ್ರಬಲ ಪೈಪೋಟಿಯುತ ರಕ್ಷಣಾತ್ಮಕ ಆಟದ ನಡುವೆ ದಾಂಡಿಗನಿಗೆ ಹೆಚ್ಚುವರಿ ಅವಕಾಶ ಲಭಿಸ್ತಾ ಇಲ್ಲ. ಹೊದ್ದರಿಯ ಆಘಾತ. ತಡವತ್ತ ಒಂದು ಪ್ರಥಮ ಓವರ್ನ ಮುಕ್ತಾಯಕ್ಕೆ ಕೇವಲ ಒಂದು ಓಟವನ್ನು ಮಾತ್ರ ಗಳಿಸ್ತಾ ಇದೆ. ಅದೇ ರೀತಿ ಆರಂಭಿಕ ಒಂದು ಹೊದ್ದರಿಯ ನಷ್ಟದೊಂದಿಗೆ ಸಾಗ್ತಾ ಇದೆ RWF ತಂಡ. ಸಂಜಯ್ ನವ ದಾಂಡಿಗದ ಯಾದಿಯಲ್ಲಿ ಆಗಮಿಸ್ತಾ ಇರುವಂತಹ ಆಟಗಾರ. ಅಜರ್ ಎಸೆತಗಾರಿಕೆ ವಿಭಾಗದಲ್ಲಿ ನಂಬಿಕಸ್ಥ ಅನುಭವಿ ಇನ್ನೋರ್ವ ಎಸೆತಗಾರನ್ನ ಪರಿಚಯಿಸುವ ಪ್ರಯತ್ನವಾಗ್ತಾ ಇದೆ. ಅಜರ್ ಈ ಎಸೆತಗಾರ ಕೂಡ ಬಹಳಷ್ಟು ಲಯಬದ್ಧ ಎಸೆತಗಾರಿಕೆಯನ್ನ ಮಾಡಬಲ್ಲಂತ ಆಟಗಾರ. ಸ್ಟ್ರೈಕ್ ನಲ್ಲಿ ಪ್ರಮೋದ್, ಸಂಜಯ್ ನಾನ್ ಸ್ಟ್ರೈಕ್ ನಲ್ಲಿ. ಪೂರ್ಣಾಂತರವಾಗಿ ಬಂತು ಚೆಂಡು. ಬೇಸುವ ಪ್ರಯತ್ನದ ನಡುವೆ ಒಂದು ಆಟದ ಗಳಿಕೆಯನ್ನ ಕಂಡುಕೊಳ್ತಾ ಇದ್ದಾರೆ. ತೃತೀಯ ನೇತ್ರಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದಾರೆ. ನಬಾಲ್ ಎಂಬ ಮನವಿಯನ್ನ ಟಿವಿ ಅಂಪೈರ್ಗೆ ರವಾನಿಸಿದ್ರೆ ಯಾವ ತೀರ್ಮಾನ ಬರ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಲಯಬದ್ಧ ದಾಳಿಯನ್ನು ಸಂಘಟಿಸ್ತಾ ಇರುವಂತ ತಂಡ ಕುಶಾಲ್ ಟೀಮ್ ಅಪ್ಪು ಪ್ರಬಲ ಸಂಘಟಿತ ಹೋರಾಟವನ್ನು ದಾಖಲಿಸ್ತಾ ಇದ್ದಾರೆ. RWF ತಂಡ ಕೂಡ ಬಹಳಷ್ಟು ಅನುಭವಿ ದಾಂಡಿಗರ ಪಡೆಯನ್ನ ಹೊಂದಿರುವಂತ ತಂಡ. ಇದೀಗ ಆರಂಭಿಕ ಹಂತದಲ್ಲಿ ಕೊಂಚ ನಿಧಾನ ಗತಿಯಿಂದ ಸಾಗಿದ್ರು ಕೂಡ ಯಾವ ರೀತಿಯಲ್ಲಿ ಪುಟಿದ್ದೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೋ ಬಾಲ್, ಅಕ್ರಮ ಎಸೆತ. ತೀರ್ಮಾನಕಾರ ಸೂಚನೆ ರವಾನೆಯಾಗ್ತಾ ಇದೆ. ಏವಕೇನ ಫ್ರೀ ಹಿಟ್ ನ ಲಾಭ ಎದುರಾಳಿ ತಂಡಕ್ಕೆ ಲಭಿಸ್ತಾ ಇದೆ. ಒಟ್ಟಾರೆ ಎರಡು ಓಟಗಳ ಗಳಿಕೆ ತಂಡದ ಅಂಕಪಟ್ಟಿಯನ್ನ ಸೇರ್ಪಡೆಗೊಳ್ತಾ ಇದೆ. ಮತ್ತೆ ಸುಂದರತೆಯ ಎಸೆತಗಾರಿಕೆಯನ್ನ ಕಾಡ್ತಾ ಇದ್ದಾವ. ತಟ್ಟಿ ಬುಟ್ಟಿ ಓಡುವುದರ ಬಗ್ಗೆನ ಒಂದು ಓಟವನ್ನ ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಗ್ತಾ ಇದೆ ತಂಡ. ಮತ್ತೊಮ್ಮೆ ಬಿರುಸಿನ ಹೊಡೆತವನ್ನ ದಾಖಲಿಸಿದ್ರು ಕೂಡ ಎರಡು ಓಟಕ್ಕೆ ಮಾತ್ರ ಅವಕಾಶ ಲಭಿಸ್ತಾ ಇದೆ. ಟೂಡಿ ಈ ಮುಖೇನ
2 ಓಟಗಳು ಒಟ್ಟಾರೆಯಾಗಿ ತಂಡದ ಅಂಕಪಟ್ಟಿಯನ್ನು ಸೇರ್ಪಡೆಗೊಳ್ತಾ ಇದೆ. RWF ತಂಡ ಸಿಡಿಯುವ ಲಕ್ಷಣವನ್ನು ತೋರಿಸ್ತಾ ಇದೆ. ಓಟಗಳು ಹರಿದು ಬರಬೇಕಾಗಿದೆ. ಬೌಂಡರಿ ಸಿಕ್ಸರ್ ಮುಖೇನ ತಂಡದ ಅಂಕಪಟ್ಟಿಗೆ ಚುರುಕನ್ನು ನೀಡುವ ನಿಟ್ಟಿನಲ್ಲಿ ಸಾಗಬೇಕಾಗಿದೆ ತಂಡ. ಮತ್ತೊಮ್ಮೆ ಮನಮೋಹಕ ರೀತಿಯ ಎಸೆತಗಾರಿಕೆ. ತಟ್ಟಿಬುಟ್ಟಿ ಓಡುವುದರ ನಡುವೆ ಒಂದೋಟದ ಗಳಿಕೆಯನ್ನು ಕಾಡ್ತಾ ಇದ್ದಾವೆ. ನಿಧಾನಗತಿಯ ಓಟದ ಗಳಿಕೆಯಲ್ಲಿ ಕಾಡ್ತಾ ಇದ್ದಾರೆ. ತಂಡ ಏರಿಕೆಯನ್ನ ಕಾಡುವ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಈ ಬಾರಿ ಮತ್ತೆ ಸುಂದರತೆ ಎಸೆತಗಾರಿಕೆ ಸತತ ಬಹಳಷ್ಟು ಸುಂದರತೆ ಎಸೆತಗಾರಿಕೆಯನ್ನು ಮಾಡಿದ್ರು ಕೂಡ ಕ್ಷೇತ್ರ ರಕ್ಷಣೆಯ ಕೊಂಚ ಎಡೆಯುವಿಕೆಯ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ತು. ಬೈಸ್ ಮುಖೇನ ಲೆಗ್ ಬೈ. ಓಕೆ, ಲೆಗ್ ಬೈ ಮುಖೇನ 2 ಓಟದ ಗಳಿಕೆ. ಮತ್ತೆ ಬೆರಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಒಂದಲ್ಲ ಅವಳಿ ಓಟದ ಸುಲಭದ ರೀತಿಯಲ್ಲಿ ಗಳಿಸುವ ರೇಟಿನಲ್ಲಿ ಸಾಗಿದ್ರೆ ದಾಂಡಿಗ ಬಿರುಸಿನ ಹೊಡೆತಕ್ಕೆ ಮನ ಮಾಡ್ತಾ ಇದ್ದಾರೆ. ಸಂಜಯ್ ಸಿಡಿಲಬ್ಬರದ ಹೊಡೆತಕ್ಕೆ ಮನ ಮಾಡ್ತಾ ಇರುವಂತ ಪ್ರತಿಭಾನ್ವಿತ ಆಟಗಾರ. ಓಟಗಳನ್ನು ಸತತವಾಗಿ ತನ್ನ ತಂಡಕ್ಕೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ಆಡ್ತಾ ಇರುವಂತಹ ಆಟಗಾರ ಸಂಜಯ್. ಮತ್ತೊಬ್ಬ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು ಕೂಡ ಒಂದೋಟಕ್ಕೆ ಮಾತ್ರ ಅವಕಾಶ ಲಭಿಸ್ತಾ ಇದೆ. ನಿಯಮದ ಅನುಸಾರ ಹಿಂಬದಿ ಭಾಗಕ್ಕೆ ಒಂದೋಟದ ಡಿಕ್ಲೇರ್ಡ್ ರನ್ ಅನ್ನ ಸೂಚಿಸಿದ್ದೇವೆ. ಮುಖ್ಯನ ಓವರ್ನ ಮುಕ್ತಾಯ 12. ಪ್ರಥಮ 2 ಓವರ್ ಮುಕ್ತಾಯಕ್ಕೆ ತಂಡ ಮೊತ್ತ 12. ಆರಂಭಿಕ ಓವರ್ನಲ್ಲಿ ಕೇವಲ ಒಂದೋಟವನ್ನು ಗಳಿಸಿದ್ರೆ ತಂಡ ಇದೀಗ 2 ಓವರ್ ಮುಕ್ತಾಯಕ್ಕೆ 12 ಓಟವನ್ನು ಗಳಿಸಿ ಸಾಕ್ತಾ ಇದೆ. ಕೊಂಚ ಪುಟಿದೇಳುವ ಲಕ್ಷಣವನ್ನು ತೋರಿಸ್ತಾ ಇರುವಂತ RWF ತಂಡ. ನವೀನ್ ಎಸೆತಗಾರಿಕೆ ವಿಭಾಗದಲ್ಲಿ ಕುಶಾಲ್ ಟೀಮ್ ಅಪ್ ಅನ್ನ ಪ್ರತಿನಿಧಿಸಿಕೊಂಡಂತ ಆಟಗಾರ. ಸುಂದರತೆ ಎಸೆತಗಾರಿಕೆ. ನವೀನ್ ಪ್ರತಿಭಾನ್ವಿತ ಆಟಗಾರ, ಅನುಭವಿ ಎಸೆತಗಾರ. ಯಾವುದೇ ರೀತಿಯಲ್ಲೂ ಕೂಡ ದಾಂಡಿಗನಿಗೆ ಅವಕಾಶ ಆಗದ ರೀತಿಯಲ್ಲಿ ಎಸೆತಗಾರಿಕೆಯನ್ನು ಮಾಡ್ತಾ ಇರುವಂತಹ ಆಟಗಾರ. ತನ್ನೆಲ್ಲ ಅನುಭವದ ಧಾರೆಯನ್ನ ಏರಿತಾ ಇದ್ದಾರೆ. ಸುಂದರತೆಯ ಎಸೆತ ಈ ಬಾರಿ ಸಲ್ಲದ ಓಟಕ್ಕೆ ಮನ ಮಾಡಿ ಮತ್ತೆ ಹಿನ್ಮುಖವನ್ನ ಕಾಣ್ತಾ ಇದ್ದಾರೆ. ಯಾವುದೇ ಓಟದ ಗಳಿಕೆಯನ್ನು ಕಾಡ್ತಾ ಇಲ್ಲ.
ಮತ್ತೊಮ್ಮೆ ಬಿರುಸಿನ ಚುರುಕಿನ ಎಸೆತಗಾರಿಕೆಯನ್ನು ಮಾಡಿದ್ರು ಕೂಡ ಬಲಗೊಟ್ಟದಿಂದ ಕೊಂಚ ಹೊರಭಾಗವನ್ನ ಕಂಡುಕೊಂಡಂತ ಚೆಂಡು ಅಗಲವಾದ ಎಸೆತ ವೈಡ್ ಡೆಲಿವರಿ ಎಂಬ ಸೂಚನೆಯನ್ನ ಈ ಭಾಗದಲ್ಲಿ ಕಾಣ್ತಾ ಇದ್ರೆ ಅತಿರಿಕ್ತ ಓಟದ ಕೊಡುಗೆ ತಂಡದ ಅಂಕಪಟ್ಟಿಯನ್ನ ಸೇರ್ಪಡೆಗೊಳ್ತಾ ಇದೆ. ಇವರೇ ಹೊಂದಾಣಿಕೆಯ ಕೊರತೆ, ದಾಂಡಿಗರಿರುವರ ನಡುವೆ ಹೊಂದಾಣಿಕೆಯ ಕೊರತೆಯನ್ನ ಕಾಣ್ತಾ ಇದ್ದಾವೆ. ಸಲ್ಲದ ಓಟಕ್ಕೆ ಬರ ಮಾಡಿದ್ರು. ಎಡವಿಕೆಯ ಸಂಪೂರ್ಣ ಲಾಭವನ್ನು ಪಡೆದಂತ ಕುಶಾಲ್ ಟೀಮ್ ಅಪ್ ರನ್ಔಟ್ ಮುಖೇನ ಹುದ್ದರಿಯ ಲಾಭವನ್ನ ಪಡಿತಾ ಇದೆ. 13 2 ಹುದ್ದರಿಯ ನಷ್ಟವನ್ನು ಅನುಭವಿಸಿಕೊಳ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಕರ್ನಾಟಕ ಡ್ರೀಮ್ಸ್ ತಂಡ ಸಿದ್ಧರಾಗಿರಬೇಕು. ಈ ಪಂದ್ಯಾಟದ ವಿಜೇತ ತಂಡ ಮುಂದಿನ ಹಂತದಲ್ಲಿ ಕರ್ನಾಟಕ ಡ್ರೀಮ್ಸ್ ತಂಡವನ್ನ ಎದುರಿಸಲಿಕ್ಕಿದೆ. 2 ತಂಡಗಳು ಸಿದ್ಧರಾಗಿರಬೇಕು. ಕರ್ನಾಟಕ ಡ್ರೀಮ್ಸ್ ತಂಡ ಕೂಡ ಸಿದ್ಧರಾಗಿರಬೇಕು. ಹದಿನಾಲ್ಕು ತಂಡದ ಮೊತ್ತ. ಓವರ್ ಮುಕ್ತಾಯ. ತಂಡದ 14 ತಂಡದ ಮೊತ್ತ 14 ಏರಿಕೆಯನ್ನ ಕಾಣ್ತಾ ಇದೆ. 3 ಓವರ್ ಮುಕ್ತಾಯಕ್ಕೆ ತಂಡ ಮೊತ್ತ 14 ಓಟವನ್ನ ಗಳಿಸಿಕೊಂಡ್ರೆ ಮುಖ್ಯನ 4ನೇ ಓವರ್ಗಾಗಿ ಅರವಿಂದ ಕಲ್ಲು ಎಸೆತಗಾರಿಕೆ ವಿಭಾಗದಲ್ಲಿ ಕಾಣ ಸಿಗ್ತಾ ಇರುವಂತ ನವ ಎಸೆತಗಾರ. ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. RWF ತಂಡದ ಆಟಗಾರ ಈ ಬಾರಿ ಸಿಡಿತಾ ಇದ್ದಾರೆ. ಪ್ರಥಮ ಬೌಂಡರಿಯನ್ನು ದಾಖಲಿಸಿದಂತ ಖ್ಯಾತಿಗೆ ಪಡಿತಾ ಇದ್ದಾರೆ. ನಿಧಾನ ಗತಿ ಸಾಗ್ತಾ ಇದ್ದ ತಂಡ ಕೊಂಚ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಭರವಸೆಯ ಹೊಡೆತಗಳು ತಂಡಕ್ಕೆ ಆಸರೆಯಾಗ್ತದೆ.
ಇವರ ಮತ್ತೆ ಸುಂದರತೆಯ ಎತ್ತರಗಾರಿಕೆಯನ್ನು ಕಂಡುಕೊಂಡ್ರೆ ಒಂದೊಡ್ಡದ ಗಳಿಕೆಯನ್ನು ಕೂಡ ಬಹಳಷ್ಟು ಚುರುಕಿನ ರೀತಿಯಲ್ಲಿ ಕಾಡ್ತಾ ಇದ್ದಾವೆ. ಈಗ ಸ್ಟ್ರೈಕ್ ನಲ್ಲಿ ಕಾಣ್ತಾ ಇರುವಂತ ಆಟಗಾರ ಪ್ರಮಾದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ರೀತಿಯಲ್ಲಿ ದಾಂಡಿಗೆ ತನಕ್ಕೆ ಕಂಡುಕೊಳ್ತಾ ಇದ್ದಾರೆ. ಯಾವ ರೀತಿ ಪ್ರತಿರೋಧವನ್ನು ಒಡ್ಡುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇವತ್ತೆ ಸುಂದರತೆಯ ಎಸೆತಗಾರಿಕೆ ಓವರ್ನ ಮುಕ್ತಾಯ 4 ಓವರ್ ಮುಕ್ತಾಯಕ್ಕೆ 20 ತಂಡದ ಮೊತ್ತ. ಅಂತಿಮ 1 ಓವರ್ ಮಾತ್ರ ಬಾಕಿ ಉಳಿತಾ ಇದೆ. 6 ಎಸೆತ ಬಾಕಿ ಉಳಿದಿದೆ. RWF ತಂಡದಲ್ಲಿ ಗೆಲುವನ್ನು ದಾಖಲಿಸಬೇಕಾದ್ರೆ ಭಾರಿ ದೊಡ್ಡ ಹೊಡೆತವನ್ನು ದಾಖಲಿಸಬೇಕಾಗ್ತದೆ. ಅಂತಿಮ ಓವರ್ನಲ್ಲಿ ಬೌಂಡರಿ 6 ಅನ್ನು ದಾಖಲಿಸಬಹುದಾಗಿದೆ. ಇವರು ಮತ್ತೆ ಎಡಗಡದಿಂದ ಕೊಂಚ ಹೊರಭಾಗದಲ್ಲಿ ಕಂಡುಕೊಂಡಂತ ಚೆಂಡು ಅಗಲವಾದ ಎಸೆತವನ್ನು ಕಾಡ್ತಾ ಇದೆ. ಮುಖ್ಯನ ಅತಿರಿಕ್ತ ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ತಂಡದ ಹೆಚ್ಚುವರಿಯನ್ನ ಕಾಣ್ತಾ ಇದೆ. ಅಂತಿಮ ಓವರ್ ಹರೀಶ್ ಎಸೆಗಾರಿಕೆ ವಿಭಾಗದಲ್ಲಿ ಈ ಬಾರಿ ಬಲಿಷ್ಠ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಯಾವುದೇ ತಪ್ಪನ್ನ ಮಾಡಲಿಲ್ಲ. ದಾಂಡಿಗ ಭರವಸೆನ ಹೊಡೆತವನ್ನ ದಾಖಲಿಸಿದ ಪ್ರಮೋದ್ ಬೌಂಡರಿಯ ದಾಖಲಾತಿ. ಸುಂದರತೆಯ ಹೊಡೆತದ ನಡುವೆ ಪುಣಾಕ 4 ಓಟವನ್ನು ಗಳಿಸಿಕೊಂಡ್ರೆ ಓಟದ ಗಳಿಕೆಯಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ. ಇವರು ಮತ್ತೆ ಬಿರುಸಿನ ಹೊಡೆತ ದಾಖಲಿಸ್ತಾ ಇದ್ದಾರೆ. ಸೀಮಾರೇಖೆ ಅಂಚಿನಲ್ಲಿ ಒಂದಲ್ಲ ಎರಡನೇ ಓಟಕ್ಕೆ ಬಲವಾಡುವ ಹಂತದಲ್ಲಿ ಎಡವಿಕೆ ರನ್ಔಟ್ ಅವಕೇನ ಹೊದ್ದಾರಿಯ ಆಘಾತ ಇಮ್ಮಕ್ಕೆನ ಮತ್ತೆ ಏರಿಕೆಯನ್ನ ಕಾಣ್ತಾ ಇದೆ. ಹೊದ್ದಾರಿಯನ್ನ ಕಳೆದುಕೊಳ್ತಾ ಇದ್ರೆ ಒಂದೊಟ್ಟದ ಜೊತೆಗೆ 27
ತಂಡದ ಮೊತ್ತ. ಜಬ್ಬಾ ನವದಾಂಡಿಗನ ಯಾದಿಯಲ್ಲಿ ಆಗಮಿಸ್ತಾ ಇರುವಂತ ಆಟಗಾರ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಸಾಕ್ತಾ ಇರುವಂತ ಪಂದ್ಯಾಟ. ಓಟಗಳಿಗೆ ಅವಕಾಶ ಲಭಿಸ್ತಾ ಇದೆ. ಅಂತಿಮ ಓವರ್ನಲ್ಲಿ ಸಿಡಿಯುವ ಲಕ್ಷಣವನ್ನು ತೋರಿಸ್ತಾ ಇದ್ದಾರೆ. ಸಿಡಿಬೇಕಾಗಿದೆ, ಓಟಗಳು ಬರಬೇಕಾಗಿದೆ. ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. ಅದೇ ರೀತಿಯ ಅಷ್ಟೇ ಉತ್ತಮವಾದ ಮನಮೋಹಕ ರೀತಿಯ ಕ್ಷೇತ್ರ ರಕ್ಷಣೆ. ಓಟವನ್ನ ಬಹಳಷ್ಟು ಚುರುಕಿನ ರೀತಿಯಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ಚುರುಕಿನ ಬೆರಸಿನ ಓಟಗಾರಿಕೆಯ ನಡುವೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಎನ್ನುವಂತ ದೀಪಕ್ ಎದುರಿಸಿದ ಮೊದಲ ಎಸೆತದಲ್ಲೇ ಬಹುದೊಡ್ಡ ಹೊಡೆತವನ್ನು ದಾಖಲಿಸಿದ್ರು. ಆದ್ರೂ ಕೂಡ ಮನಮೋಹಕ ರೀತಿಯ ಕ್ಷೇತ್ರ ರಕ್ಷಣೆ, ಯಾವುದೇ ಬೌಂಡರಿ ಸೆಕ್ಸರ್ ಅನ್ನ ಬಿಟ್ಟುಕೊಡ್ಲಿಲ್ಲ. ಕುಶಾಲ ಟೀಮ್ ಅಪ್ಪು ಕ್ಷೇತ್ರ ರಕ್ಷಣೆಯಲ್ಲಿ ಸಂಘಟಿತ ಹೋರಾಟವನ್ನು ದಾಖಲಿಸ್ತಾ ಇದೆ. ಮುಖ್ಯ ಮತ್ತೆ ಓಟಕ್ಕೆ ಕಡಿವಾಣ ಹಾಕಿದ್ರು, ರನ್ಔಟ್ಗೆ ಪ್ರಯತ್ನವನ್ನ ಪಟ್ಟರು. ಚುರುಕಿನ ರೀತಿಯಲ್ಲಿ ಶಿವಾನಂದ್ ಬಹಳಷ್ಟು ಸುಂದರತೆ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಈ ಬಾರಿ ರನ್ಔಟ್ಗೆ ತಪಾಸಣೆ ನಡೀತಾ ಇದೆ, ಪರೀಕ್ಷೆ. ರನ್ಔಟ್ನ ಮನವಿಯನ್ನ ಸಲ್ಲಿಸಿದ್ರು. ಬಹಳಷ್ಟು ಚುರುಕಿನ ಓಟಗಾರಿಕೆಯನ್ನ ಕಂಡುಕೊಂಡ್ವಿ. ದಾಂಡಿಗರಿರುವರ ನಡುವೆ ಬಿರುಸಿನ ಚುರುಕಿನ ಜೊತೆಯಾಟದ ನಡುವೆ ಹೊಡೆತವನ್ನು ದಾಖಲಿಸಿದ್ರು. ಶಿವಾನಂದ್ ಯಾವುದೇ ರೀತಿಯಲ್ಲಿ ತಪ್ಪನ್ನ ಮಾಡ್ತಾ ಇಲ್ಲ. ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಚುರುಕಿನ ಬೆರಸಿನ ಕ್ಷೇತ್ರ ರಕ್ಷಣೆಯನ್ನ ಮಾಡಿದಂತ ಆಟಗಾರ ಜೊತೆಯಲ್ಲಿ ರನ್ಔಟ್ಗೆ ಕೂಡ ಅವಕಾಶವನ್ನ ಮಾಡಿಕೊಟ್ರು. ಬೆರಸಿನ ಕ್ಷೇತ್ರ ರಕ್ಷಣೆಯ ನಡುವೆ ಮುಖ್ಯನ ಇನ್ನಿಂಗ್ಸ್ ನ ಮುಕ್ತಾಯ. ತನ್ನ ಮೊತ್ತ 30. ಎದುರಾಳಿ ತಂಡಕ್ಕೆ RWF ತಂಡ 31ರ ಗುರಿಯನ್ನ ನೀಡ್ತಾ ಇದೆ. ಕುಶಾಲ್ ಟೀಮ್ ಅಪ್ಪು 31 ಓಟವನ್ನು ಗಳಿಸುವ ಅವಶ್ಯಕತೆ. 30 ಮುಂದೆ 31 ಓಟವನ್ನು ಗಳಿಸಬೇಕಾಗಿದೆ. ಯಾವ ರೀತಿಯಲ್ಲಿ ಎದುರಾಳಿ ತಂಡಕ್ಕೆ ಪ್ರತಿರೋಧವನ್ನ ಒಡ್ಡುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಯೂತ್ ಐಕಾನ್ ಯುವಕರ ಕಣ್ಮಣಿ ಅಲೋಕ್ ವಿಶ್ವನಾಥ್ ಕಪ್. ಶ್ರೀಯುತ ವಿಭಾಗದ ಜನಪ್ರಿಯ ಶಾಸಕರಾದಂಥ SR ವಿಶ್ವನಾಥ್ ಅವರ ಸುಪುತ್ರರವರ ನಾಮಾಂಕದ ಮೇಲೆ ಸಾಗಿ ಬರ್ತಾ ಇರುವಂಥ ಕ್ರೀಡಾಕೂಟ ಯೂತ್ ಐಕಾನ್ ವಿಶ್ವನಾಥ್. ಇವರ ಅಭಿಮಾನಿ ಬಳಗ ಈ ಭಾಗದ ಸ್ಥಳೀಯ ನಾಯಕರ ಕೂಡುವಿಕೆಯಿಂದ ಈ ಒಂದು ಕ್ರೀಡಾಕೂಟ ಆಯೋಜನೆಯಾಗೊಳ್ತಾ ಇದೆ. ಈ ಕ್ರೀಡಾಕೂಟದ ಆಯೋಜನೆಯಲ್ಲಿ ಪ್ರಮುಖ ಯಾದಿಯಲ್ಲಿ ಸಾಗಿ ಬರ್ತಾ ಇರುವವರು ನಮ್ಮದಿಗೆ ಗುರುಮೂರ್ತಿಯವರು, ಚೇತನ್, ಗಣೇಶ್ ಹಾಗೂ ಜಗದೀಶ್ ಪ್ರಧಾನ ಕಾರ್ಯದರ್ಶಿ SC ಮೋರ್ಚಾ ಹಾಗೂ ಸುನೀಲ್ ಕುಮಾರ್ ಎನ್ ಅಧ್ಯಕ್ಷರು SC ಮೋರ್ಚಾ. ಎಲ್ಲ ನಾಯಕರ ಸ್ಥಳೀಯ ನಾಯಕರ ಕೂಡುಕೆಯಿಂದ ಈ ಒಂದು ಕ್ರೀಡಾಕೂಟ ಯಶಸ್ಸಿನ ಉತ್ತುಂಗಕ್ಕೆ 3 ದಿನಗಳ ಕಾಲ ಸಾಗಿ ಬರ್ತಾ ಇರುವಂತ ಅದ್ಧೂರಿಯ ಕ್ರೀಡಾಕೂಟ ಅಲೋಕ್ ವಿಶ್ವನಾಥ್ ಕಪ್ 2026. ದಯವಿಟ್ಟು 2 ತಂಡದ ಆಟಗಾರರು ತಕ್ಷಣದಲ್ಲಿ ಅಂಕಣವನ್ನು ಪ್ರವೇಶಿಸಿಕೊಳ್ಬೇಕು. ಯಾವುದೇ ಸಮಯದ ವಿಳಂಬವನ್ನು ಮಾಡಬಾರದು. ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಹಾಗೂ ಡಾಕ್ಟರ್ ಬಾಬು
ಜಗಜ್ಜೀವನ್ ರಾಮ್ ಅವರ ಜಯಂತಿಯ ಪ್ರಯುಕ್ತ ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳೀಯ ಹಾಗೂ ರಾಜ್ಯದ ಯುವ ಪ್ರತಿಭೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಯುವಕರನ್ನ ಒಗ್ಗೂಡಿಸುವ ಸಹಬಾಳ್ವೆಯನ್ನ ಮೂಡಿಸುವ ನಿಟ್ಟಿನಲ್ಲಿ ಆಯೋಜಿಸಿದಂಥ ಕ್ರೀಡಾಕೂಟ ಅಲೋಕ್ ವಿಶ್ವನಾಥ್ ಕಪ್. ಪ್ರೀತಿಗಾಗಿ ಕ್ರಿಕೆಟ್, ಸಹಬಾಳ್ವೆಗಾಗಿ ಕ್ರಿಕೆಟ್, ಸಾಮರಸ್ಯಕ್ಕಾಗಿ ಕ್ರಿಕೆಟ್, ಸೋದರತ್ವಕ್ಕಾಗಿ ಕ್ರಿಕೆಟ್, ಎಲ್ಲ ಯುವಕರ ಮನಸ್ಸನ್ನ ಒಂದೆಡೆ ಕೂಡಿಸಿ ಎಲ್ಲ ಸೋದರತ್ವ ಭಾವನೆಯನ್ನು ಮೂಡಿಸುವ ಮಹತ್ವಾಕಾಂಕ್ಷೆಯ ಕ್ರೀಡಾಕೂಟ, ಅದ್ದೂರಿಯ ಕ್ರೀಡಾಕೂಟ 3 ದಿನಗಳ ಕಾಲ ಸಾಗಿ ಬರುತ್ತಾ ಇರುವಂಥ ಈ ಒಂದು ಕ್ರೀಡಾಕೂಟ ಮೊದಲನೆಯ ದಿನವನ್ನು ಕಾಣ್ತಾ ಇದೆ. ಇದೀಗ ಕ್ರೀಡಾಕೂಟದ 2ನೇ ಪಂದ್ಯಾಟವಾಗಿ ಸಾಗ ಬರ್ತಾ ಇರುವಂಥ ಪಂದ್ಯಾಟ ಒಂದೆಡೆ RWF ಆದರೆ ಇನ್ನೊಂದೆಡೆ ಕುಶಾಲ್ ಟೀಮ್ ಅಪ್ಪು. RWF ತಂಡದ 12ನೇ ಆಟಗಾರರು ದಯವಿಟ್ಟು ಈ ಭಾಗಕ್ಕೆ ಆಗಮಿಸಿಕೊಳ್ಳಬೇಕು. ತಮ್ಮ ತಂಡದ ಆಟಗಾರರ ಹೆಸರನ್ನ ಸೂಚಿಸುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ಅಭಿ ಅವರ ಬಾಲಕತ್ವದ ತಂಡ ಕುಶಾಲ್ ಟೀಮ್ ಅಪ್ಪು ಸದಾ ತಂಡವನ್ನು ಪ್ರೋತ್ಸಾಹಿಸಿಕೊಂಡು ಭಾಗದ ಪ್ರಭಾವಿ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡಿರುವಂಥ ನಾಯಕರು ಅಭಿ ಈ ಬಾರಿ ತಂಡದ ಮಾಲೀಕತ್ವವನ್ನು ಬಹಳಷ್ಟು ಯಶಸ್ವಿಯಾಗಿ ವಹಿಸಿಕೊಂಡು ತಂಡದ ರಾಜ್ಯದ ಹಲವಾರು ಭಾಗಗಳಲ್ಲಿ ಪಂದ್ಯಾಟದಲ್ಲಿ ಭಾಗವಹಿಸಿದ ಕೀರ್ತಿಗೆ ಪಾತ್ರವಾಗ್ತಾ ಇದೆ. ಪ್ರಬಲ ಪ್ರತಿರೋಧವನ್ನು ಒಡ್ಡಿದಂಥ ತಂಡ ಇದೀಗ ನಮ್ಮಿ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದೆ. RWF ತಂಡದ ಹೆಚ್ಚುವರಿ ಆಟಗಾರರು ದಯವಿಟ್ಟು ವೇದಿಕೆ ಬಳಿ ಆಗಮಿಸಬೇಕು. 12th ಪ್ಲೇಯರ್ ದಯವಿಟ್ಟು ವೇದಿಕೆ ಬಳಿ ಆಗಮಿಸಿ. ಈಗಾಗಲೇ ದಾಂಡಿಗತ್ತರ ವಿಭಾಗದಲ್ಲಿ ಸೀನಾ ಹಾಗೂ ಫೈಸಲ್ ಆರಂಭಿಕ ಯಾದಿಯಲ್ಲಿ ಆಗಮಿಸ್ತಾ ಇರುವಂತಹ ಕುಶಾಲ್ ಟೀಮ್ ಅಪ್ಪು ತಂಡವನ್ನು ಪ್ರತಿನಿಧಿಸಿಕೊಂಡು ಆಗಮಿಸ್ತಾ ಇರುವಂತಹ ಆಟಗಾರರು. ಅದೇ ರೀತಿ ಎಸೆತಗಾರಿಕೆ ವಿಭಾಗದಲ್ಲಿ ಆರಂಭಿಕ ಎಸೆತಗಾರಿಕೆಗಾಗಿ ಅಡಿಯಾಗ್ತಾ ಇದ್ದಾರೆ. ನವೀನ್ ಆರಂಭಿಕ ಎಸೆತಗಾರರಾಗಿ ಆಗಮಿಸ್ತಾ ಇರುವಂತಹ ಆಟಗಾರ ನವೀನ್ ಈ ಬಾರಿ ಎಸೆತಗಾರಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ. ತಾನು ನೀಡಿದ 31ರ ಗುರಿಯನ್ನ ಯಾವ ರೀತಿಯಾಗಿ ಕಟ್ಟಿ ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಟೀಮ್ ಕುಶಾಲ್ ಟೀಮ್ ಅಪ್ಪು ತಂಡ ಗುರಿಯನ್ನ ಬೆನ್ನಟ್ಟಬೇಕಾದ್ರೆ ಉತ್ತಮವಾದ ಬೌಂಡರಿ ಸಿಕ್ಸರ್ ಅನ್ನ ದಾಖಲಿಸಿದ ಮುಖೇನ ಉತ್ತಮ ಜೊತೆಯಾಟವನ್ನ ಕೂಡ ದಾಖಲಿಸಿಕೊಳ್ಬೇಕಾಗ್ತದೆ. ಎಸೆತಗಾರಿಕೆ ವಿಭಾಗದಲ್ಲಿ ನವೀನ್ ಪ್ರಥಮ ಎಸೆತದಲ್ಲೇ ಪ್ರಥಮ ಚುಂಬಲಂ ದಂತ ಭಗ್ನಂ ಎಂಬಂತೆ ಪ್ರಥಮ ಎಸೆತದಲ್ಲೇ ಹುದ್ದರಿಯನ್ನ ಕಳೆದುಕೊಳ್ತಾ ಇದ್ದಾರೆ. ಕೊಂಚ ಟಚ್ ಮಾಡುವ ಪ್ರಯತ್ನವನ್ನ ಮಾಡಿದ್ರು, ಆದರೆ ಕ್ಷೇತ್ರ ರಕ್ಷಕ ಯಾವುದೇ ತಪ್ಪನ್ನ ಮಾಡಲಿಲ್ಲ. RWF ತಂಡ ಪ್ರಬಲ ಪೈಪೋಟಿಯನ್ನ ಒಡ್ಡುತ್ತಾ ಇದೆ. ಆರಂಭಿಕ ನಂಬಿಕಸ್ಥ ಆಟಗಾರ ಫೆವಿಲಿಯನ್ ಅತ್ತ ಸಾಗ್ತಾ ಇದ್ದಾರೆ. ಸೀನಾ ಈ ಬಾರಿ ಫೆವಿಲಿಯನ್ ಅತ್ತ ಸಾಗ್ತಾ ಇರುವಂತ ಆಟಗಾರ. ಬ್ಯಾಟ್ಸ್ಮನ್ ನೇಮ್
ಸರ್ ಬ್ಯಾಟ್ಸ್ಮನ್ ನೇಮ್ ಬ್ಯಾಟ್ಸ್ಮನ್ ನೇಮ್ ರಾಜು. The only way to know if you like Raju. doing something is just to do it first. Our website on ಕ್ಷಮಿಸಿ, Hostinger ಮ್ಯಾಥ್ಯೂ. is our complete ಎಬಾರೆ content and ನವ ದಾಡಿಗನಾಗಿ ಆಗಮಿಸ್ತಾ ಇರುವಂತ ಆಟಗಾರ ಟೀಮ್ ಅಪ್ಪು ತಂಡವನ್ನ ಪ್ರತಿನಿಧಿಸಿಕೊಂಡು ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ಭಾಗದ ಪ್ರತಿಷ್ಠಿತ ತಂಡವಾಗಿ ಮೂಡಿ ಬರ್ತಾ ಇರುವಂತ ಕುಶಾಲ್ ಟೀಮ್ ಅಪ್ಪು ಅಭಿ ಅವರ ಮಾಲಕತ್ವದ ಪ್ರತಿಭಾನ್ವಿತ ಆಟಗಾರರ ಸಮಾಗಮವನ್ನ ಕೂಡಿಕೊಂಡಿರುವಂತ ತಂಡ ಕುಶಾಲ್ ಟೀಮ್ ಅಪ್ಪು. ಈ ಬಾರಿ ಮತ್ತೆ ಸುಂದರತೆಯ ಎಸೆತಗಾರಿಕೆಯೆಲ್ಲ ಕಾಡ್ತಾ ಇದ್ದೇವೆ. ಆರಂಭಿಕ ಎಸೆತಗಾರಿಕೆಯಲ್ಲಿ ನವೀನ್ ಬಹಳಷ್ಟು ಲಯಬದ್ಧ ಎಸೆತಗಾರಿಕೆಯನ್ನ ಮಾಡ್ತಾ ಇರುವಂತ ಆಟಗಾರ. ಎದುರಾಳಿ ತಂಡಕ್ಕೆ ಆರಂಭಿಕ ಹಂತದಲ್ಲಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕುಶಾಲ್ ಟೀಮ್ ಅಪ್ಪು ಪ್ರಬಲ ತಂಡವಾಗಿ ಮೂಡಿ ಬಂದಂತ ತಂಡಕ್ಕೆ ಆರಂಭಿಕ ಹಂತದಲ್ಲಿ ಬಹಳಷ್ಟು ಲಯಬದ್ಧ ಎಸೆತಗಾರಿಕೆಯನ್ನ ಮಾಡ್ತಾ ಇರುವಂತ ಆಟಗಾರ. ಈ ಬಾರಿ ಎಡಗೊಟ್ಟದಿಂದ ಕೊಂಚ ಹೊರಭಾಗವನ್ನ ಕಾಣ್ತಾ ಇದೆ ಚೆಂಡು. ಅಗಲವಾದ ಎಸೆತ, ಅತಿರಿಕ್ತ ಓಟದ ಕೊಡುಗೆ ತಂಡದ ಅಂಕಪಟ್ಟಿಯನ್ನ ಸೇರ್ಪಡೆಗೊಳ್ತಾ ಇದೆ. ಮತ್ತೆ ಸುಂದರತೆಯ ತಟ್ಟಿ ಒಟ್ಟಿ ಓಡುವ ಪ್ರಯತ್ನದ ನಡುವೆ ಒಂದು ಓಟವನ್ನು ಗಳಿಸಿಕೊಳ್ತಾ ಇದ್ದಾರೆ. ಖಾತೆಯ ಆರಂಭವನ್ನ ಕಾಣ್ತಾ ಇದೆ. ಎರಡಕ್ಕೆ ಏರಿಕೆಯನ್ನು ಕಾಣ್ತಾ ಇದ್ರೆ 31ರ ಗುರಿಯನ್ನ ಬೆನ್ನತ್ತಬೇಕಾಗಿದೆ. ಫೈಸಲ್ ದಾಂಡಿಗತರ ವಿಭಾಗದಲ್ಲಿ ಕಾಣ್ತಾ ಇರುವಂತ ಆಟಗಾರ ನವೀನ್ ಬಹಳಷ್ಟು ಕರಾರುವಾಕ ಲಯಬದ್ಧ ಎಚ್ಚರಿಕೆಯನ್ನು ಮಾಡ್ತಾ ಇರುವಂತಹ ಆಟಗಾರ ತಂಡವನ್ನ ಕಟ್ಟಿ ಹಾಕುವ ರೀತಿಯಲ್ಲಿ ಬಹಳಷ್ಟು ಸುಂದರತೆಯ ಲೈನ್ ಅಂಡ್ ಲೆಂತ್ ಅನ್ನ ಕಾಪಾಡಿಕೊಳ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಗತಿಯಲ್ಲಿ ವ್ಯತ್ಯಯವನ್ನ ಮಾಡಬಲ್ಲಂತ ಅನುಭವಿ ಪ್ರತಿಭಾನ್ವಿತ ಆಟಗಾರ. ಪೂರ್ಣಾಂತರವಾಗಿ ಬಂದ ಚೆಂಡು ಯಾವುದೇ ಕ್ಷೇತ್ರ ರಕ್ಷಕರ ಹಾಜರಿಯಲ್ಲ. कैसे करेंगे यार? जब दो साथ मिलकर पहली बार चांद पहुंच सकते हैं तो ये क्या है? Let's do this.
करो कुछ पहली बार जब साथ हो यार। हाउस ऑफ मैकडॉनल्ड्स, यारों वाली बात। Why is nobody talking about what this woman just said? You know what's getting people hired in 2026? ರಥೆಯ ಎಸೆಗಾರಿಕೆ ಚುಕ್ಕಿ ಚೆಂಡಾಗ್ತಾ ಇದೆ. ಯಾವುದೇ ಓಟಕ್ಕೆ ಅವಕಾಶ ಲಭಿಸ್ತಾ ಇಲ್ಲ. ಬಾರೆ ಮತ್ತೆ ಬೆರಸರಾಡುತ್ತವರ ದಾಖಲಿಸಿದ್ರು ದಾಂಡಿಗ ಮ್ಯಾಥ್ಯೂ ಸಿಡಿಲೊಬ್ಬರ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಅಗತ್ಯವಾಗಿ ಬೇಕಾದಂತ ಹೊಡೆತ ಕುಶಾಲ್ ಠೇಮ ಅಪ್ಪು ಪಾಳಯದಲ್ಲಿ ಸಿಕ್ಸರ್ ನ ದಾಖಲಾತಿಯನ್ನ ಕಾಡ್ತಾ ಇದೆ. ಪೂರ್ಣಾಂಕ 6 ದಾಖಲಿಕೆ 19. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಎರಡು ಓವರ್ ಮುಕ್ತಾಯಕ್ಕೆ ಬಲಿಷ್ಠ ಓಟವನ್ನು ಗಳಿಸ್ತಾ ಇರುವಂತಹ ತಂಡ ಕುಶಾಲ್ ಟೀಮ್ ಅಪ್ಪು ಈಗಾಗಲೇ ಗೆಲುವಿನ ಸನಿಹವನ್ನು ತಲುಪುವ ತವಕದಲ್ಲಿ ಮೂಡಿ ಬರ್ತಾ ಇದೆ. ಆರಂಭಿಕವಾಗಿ ಪ್ರಥಮ ಎಸೆತದಲ್ಲಿ ಹುದ್ದರಿಯನ್ನು ಕಬಳಿಸಿಕೊಂಡ್ರು ಕೂಡ
ಇವರೇ ಮತ್ತೆ ತೊಟ್ಟಿ ಮುಟ್ಟಿ ಓಡುವ ಜಾಣ್ಮೆ ಆಟಕ್ಕೆ ಬರಮಾಡಿದ್ರು. ಸಿಂಗಾಲ ಒಂದೋಟದ ಗಳಿಕೆಯನ್ನ ದಾಖಲಿಸ್ತಾ ಇದ್ರೆ ತಡದ ಮೊತ್ತದಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ. ಅಂತಿಮ ನಾಲ್ಕು ಓಟ ಮಾತ್ರ ಬಾಕಿ ಉಳಿತಾ ಇದೆ ಗೆಲುವಿಗಾಗಿ. ಇವರ ಮತ್ತೆ ಬೆರಸಿನ ಹೊಡೆತವರ ದಾಖಲಿಸಿದ್ರು ಕರುನಾಡ ಡ್ರೀಮ್ಸ್ ತಂಡದ ನಾಯಕರು. ದಯವಿಟ್ಟು ವೇದಿಕೆ ಬಳಿ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕರುನಾಡ ಡ್ರೀಮ್ಸ್ ಮುಂದಿನ ಹಂತದ ನನ್ನ ಚಿಮ್ಮಿಕೆಗಾಗಿ ಈ ಪಂದ್ಯದಲ್ಲಿ ವಿಜಯವನ್ನು ಸಾಧಿಸಿದಂಥ ತಂಡ ಕೂಡ ಸಿದ್ಧರಾಗಬೇಕು. ಈಗಾಗಲೇ ಗೆಲುವಿನ 29 2 ರನ್ ಮಾತ್ರ, 2 ಓಟ. ದಾಖಲಿಸ್ತಾ ಇದ್ದಾರೆ. ಸೀಮಾ ರೇಖೆಯ ಅಂಚಿನಲ್ಲಿ ಬಹಳಷ್ಟು ಸುಂದರತೆಯ ಕ್ಯಾಚ್ ಅನ್ನ ಪಡೆದ್ರ ನವೀನ್ ಯಾವ ರೀತಿಯ ತಪ್ಪನ್ನು ಮಾಡಲಿಲ್ಲ. ಸುಂದರತೆ ಹೊಡೆತವನ್ನ ಫೈಜಲ್ ದಾಖಲಿಸಿದ್ರು ಕೂಡ ಸರಿಯಾದ ಟೈಮಿಂಗ್ಸ್ ಆಗಲಿಲ್ಲ. ಕೊಂಚ ಒಳಭಾಗದಲ್ಲಿ ಕಾಣ್ತಾ ಇದ್ರೆ ಚೆಂಡು ಕ್ಯಾಚ್ ಅನ್ನ ಸುಲಭದ ರೀತಿಯಲ್ಲಿ ಪಡೆದುಕೊಂಡ್ರು. ಬಕರ ಹುದ್ದರಿಯ ಆಘಾತ. ಪಿಳ್ಳ ನವದಾಟಿಗರ ಯಾದಿಯಲ್ಲಿ ಆಗಮಿಸ್ತಾ ಇರುವಂತ ಆಟಗಾರ ಪಿಳ್ಳ ಅವರನ್ನ ಕಾಡ್ತಾ ಇದ್ದೇವೆ. ದಯವಿಟ್ಟು ಕ್ರೀಡಾಂಗಣದ ಹೊರಭಾಗದಲ್ಲಿ ಬರಬೇಕು. ಕರ್ನಾಟಕ ಕರ್ನಾಟಕ ಡ್ಯಾಮ್ಸ್ ತಂಡದ ನಾಯಕರು ಆಗಮಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಲಾಸ್ಟ್ ಇವರೇ ಮತ್ತೆ ಸುಂದರತೆ ಎಸೆತಗಾರಿಕೆಯನ್ನ ಮಾಡಿದ್ರು. ಮತ್ತೊಬ್ಬ ಸುಂದರತೆಯ ಎಸೆತಗಾರಿಕೆಯಲ್ಲಿ ಪ್ರಮೋದ್ ಬಹಳಷ್ಟು ಮಿಂಚನ ಹರಿಸಿದ್ರು. ಅಂತಿಮ ಹಂತದಲ್ಲಿ ಲಯಬದ್ಧ ಎಸೆತಗಾರಿಕೆಯನ್ನ ಮಾಡಿದ್ರು. ಓವರ್ನ ಮುಕ್ತಾಯವನ್ನ ಕಾಣ್ತಾ ಇದೆ. 29 ಕೇವಲ 2 ಓಟದ ಮಾತ್ರ ಅವಶ್ಯಕತೆ ಇದೆ. 31 ಓಟದ ಗಳಿಸುವ ಅವಶ್ಯಕತೆ. ಈಗಾಗಲೇ 3 ಓವರ್ನ ಮುಕ್ತಾಯವನ್ನ ಕಾಣ್ತಾ ಇದೆ. 12 ಎಸೆತ 2 ಓಟ. ಹಲ್ ಹಲ್ ಚೆಕ್ ಚೆಕ್ ಹಲ್ ಚೆಕ್ ಚೆಕ್ ಟೈ ಹಲ್ ಈ ಬಾರಿ ಮತ್ತೆ ತಟ್ಟಿ ಬಟ್ಟಿ ಓಡುವ ಪ್ರಯತ್ನದ ನಡುವೆ ಓಟದ ಗಳಿಕೆಯನ್ನು ಕಾಡ್ತಾ ಇದ್ರೆ ಪಂದ್ಯದಲ್ಲಿ ಗೆಲುವನ್ನ ಸಾಧಿಸ್ತಾ ಇದೆ. ಸುಲಭದ ಗೆಲುವನ್ನ ದಾಖಲಿಸಿದ ತಂಡ ಕುಶಾಲ್ ಟೀಮ್ ಅಪ್ಪು. ಬಹಳಷ್ಟು ಎಲ್ಲ ವಿಭಾಗದಲ್ಲೂ ಉತ್ತಮ ಪ್ರದರ್ಶನ, ಸಂಘಟಿತ ಹೋರಾಟದ ಮುಖೇನ ಈ ಮೊದಲ ಪಂದ್ಯದಲ್ಲಿ ಸುಲಭದ ಜಯವನ್ನ ದಾಖಲಿಸ್ತಾ ಇದೆ. ಅಭಿ ಅವರ ಮಾಲೀಕತ್ವದ ಬಹು ಪ್ರತಿಭಾನ್ವಿತ ಆಟಗಾರರ, ಬಹುಮುಖ ಪ್ರತಿಭೆ ಆಟಗಾರರನ್ನ ಹೊಂದಿರುವಂತಹ ತಂಡ ಅದೀಗ ಪಂದ್ಯದಲ್ಲಿ ವಿಜಯಶಾಲಿಯನ್ನ ಕಂಡುಕೊಂಡ್ರೆ ಪ್ರಥಮ ಪಂದ್ಯಾಟದಲ್ಲಿ ಗೆಲುವನ್ನು ದಾಖಲಿಸಿದ್ರೆ ಎರಡನೇ ಪಂದ್ಯ